ಇದೇನ ಶುಂಠಿ ಶುಂಠಿ ಮತ್ತೇನ ಬಡೆ ಸೊಪ್ಪು ಹಾಕ್ಬೇಕು. ಶುಂಠಿ ಬಡೆ ಸೊಪ್ಪು ಅಂದ್ರೆ ಹೋಳಿಗೆ ಘಮ 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 ಅಂತಾರೆ. ಹ್ಞೂ ಯಾರು ವಾಸನೆ ಕಂಡಿಡ್ದ್ರೆ ನಮ್ಮ ಮನ್ಯಾಗ ಹೋಳಿಗೆ ಮಾಡಕತ್ತಾರ ಅನ್ನಿಸ್ತೈತಿ. ಹಂಗಂತೀವಿ. ಈಗ ಬೆಲ್ಲ ಎಲ್ಲ ಕರಗಬೇಕನ ಇದೆ. ಬೆಲ್ಲ ಎಲ್ಲ ಕರಗಬೇಕು. ಸುಮ್ಮನೆ ಅಲ್ಲಂತೂ ಈಗ ಬೆಲ್ಲ ಬ್ಯಾಳಿ ಕುದಿಯಾಕತ್ತೈತಿ. ಕುದ್ದಾದ ಹುಣ್ಗಾಗ್ಬೇಕನ ಈಗ. ಹುಣ್ಗ ಹಂಗಂಗಿಲ್ಲ, ಮಿಕ್ಸಿಗೆ ಹಾಕ್ಬೇಕಲ್ಲ ಅದನ್ನು. ಈಗ ಮತ್ತೇನಿದೆ ಕಟ್ ನಂಬರ. ಕಟ್ ನಂಬರಕ್ಕೆ ಹೆಂಗನ ಹಾಕ್ತಾರೆ ಅವ್ನು ತೋರಿಸಂತಿ. ಅದ್ರ ಕಟ್ ನಂಬರ ಭಾರಿ ಆಕೈತೆ. ಅದ್ರ ಹೆಸರು ಹಂಗೈತೆ ನೋಡ, ಕಟ್ಟಿನ ಆಮ್ರನ ಅದ. ಇವನ್ನೆಲ್ಲ ಹುರ್ಕೋಬೇಕು ಈಗ. ಅವನ್ನೆಲ್ಲ ಹುರ್ಕೊಳತ್ತೆ ನೋಡ್ರಿ. ಕಟ್ನಾಗ್ಬೇಕು ಏನೇನು ಬೇಕಲ್ಲ ಸಾಮಗ್ರಿ. ಉಳ್ಳಾಗಡ್ಡಿನ ಹುರ್ಕೊಳತ್ತೇನ್ರಿ ಉದ್ದಕ್ಕೆ ಹೆಚ್ಚಿ. ಆಮೇಲೆ ಅದಕ್ಕೆ ಕೆಂಪು ಕಾಯಿ ಬೇಕ್ರಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಕೊತ್ತಂಬರಿ ಬೇಕ್ರಿ. ಆಮೇಲೆ ಅಲ್ಲ ನಾನಂತೇನಿ ಉಳ್ಳಾಗಡ್ಡಿ ನೀವು ಉದ್ದಕ್ಕೆ ಹಚ್ಕೋಕ್ಕಿಂತ ಅಡ್ಡ ಹಚ್ಬೇಕಿಲ್ಲ. ಅಡ್ಡ ಹಚ್ಚಿದ್ರೆ ಒಂದು ಲೇಟ್ ಆಕತ್ರ. ಆಮೇಲೆ ಇಲ್ಲೇ ನಿನ್ನ ಮಾಮ ಸಾರಿನ ಸಾಮಾನು ಕೊಟ್ಟು ಕಳ್ಸಿದ್ನಟ್ರಿ ಎಲ್ಲ ಸಂತೆಗೆ. ಇದು ಸಾರಿನ ಸಾಮಾನು ಕೊಡ್ರಿ ಅಂತ ಎಲ್ಲ ಕೊಡ್ತಾರೆ. ಅದ್ರೊಳಗೆ ಸ್ಪೆಷಲಿ ಕಟ್ಟು ನಂಬರ ಏನಿದೆ. ಎಷ್ಟು ಹಾಕಿ ಹುರಿಬೇಕು ನೋಡ್ರಿ. ಈಗ ಇದ್ರೊಳಗೆ ಎಲ್ಲ ಮಸಾಲೆ ಇತ್ತಲ್ಲ. ಎಲ್ಲ ಮಸಾಲೆ ಐತೆ ನೋಡ್ರಿ. ಕೊತ್ತಂಬರಿ ಕಾಳು, ಏನೋ ಚಕ್ರ ಮಗ್ಗಿ ಅಂತ್ರಿ, ಆಮೇಲೆ ಮರಾಠಿ ಮಗ್ಗ ಅಂತ ಏನೇನೋ ಅದಾರಿ ಕೊಟ್ಟು ನಮ್ಮ ಮಾಮ ಏನೇನು ಹೇಳಿದಾರೆ ಅವೆಲ್ಲ ಅದ ನೋಡ್ರಿ. ಆಮ್ಯಾಗ ಸುಮ್ಮನೆ ನಿಮ್ಮ ಮಾಮವ್ರ ಮಸಾಲೆ ವ್ಯಾಪಾರ ಮಾಡಕತ್ತ ಎಷ್ಟು ವರ್ಷ ಆತ? 30 ವರ್ಷ ಆಗಿದೆ ನಾವು ಮಾಡಕತ್ತೆ. ಹೌದಾ? ಇನ್ನೂ ಸಣ್ಣವ್ರಿದ್ದಾವ್ರಿ ಅವ್ರು. ಅವಾಗ ಶಾಲೆ ರಜೆ ಇತ್ತಂದ್ರೆ ಅವ್ರೊಬ್ರು ಅಜ್ಜಾರ್ ಇದ್ರಿ ಇಲ್ಲಿ ಬುಗುಡ್ಗಿರ ಅಜ್ಜಾರ. ಅವ್ರು ಕರ್ಕೊಂಡು ಹೋಗ್ತಿದ್ರಿ ನಮ್ಮ ಮಾಮ ಸಂತಿಗೆ. ನವಾಜಿಗೆ ನಮ್ಮ ಮಾಮ ಕರ್ಕೊಂಡು ಹೋಗ್ತಾರಲ್ಲಿ. ಬಾ ಏನು ಅಡ್ಡಾಡ್ತಿ ಅಂತ ಹೇಳಿ ಅವ್ರ ಕಡೆ ಹೋಗಿ ಬಂತ ಎಸಲ್ ಸೇವಾ ಮುಗಿತ ಅವ್ರು ನಮ್ಮ ಮಾಮ ತಾವ ಸಂತ ಮಾಡಕತ್ತಿದ್ರಿ. ಆಮ್ಯಾಗ ನೀವೇನ್ ಮಾಡ್ತಿದ್ರಿ ಸಾಲಿ ಬಿಟ್ಟು ಬಿಡ್ಲಿಕ್ಕನ? ನಮ್ಮ ಮಾಮ ಕಡೆ ಹೋಗ್ತಿದ್ವಿ ನಾವು ಓಡಿ. ಹೋದ್ಮೇಲೆ ನಮ್ಮ ಮಾಮ ಎಲ್ಲ ತಿನ್ನಕ್ ಕೊಡಿಸ್ತಿದ್ರಿ. ಅಲ್ಲೇ ಕುಂದಿರ್ತಿದ್ವಿ. ಮತ್ ಸಂತಿ ಮಾಡಿ ನಮ್ಮ ಕೈ ಕೊಟ್ಟು ಕಳಿಸ್ತಿದ್ವಿ ನಮ್ಮ ಮಾಮ. ಏನ ಸುಮ್ಮನೆ ನಿಮ್ಮ ಮಾಮವಾರ ನಿನ್ನಾಗ ಭಾಳ ಪ್ರೀತಿ ನೋಡ, ಭಾಳ ಜೀವನವಾರ. ಸೋನು ಸುಮ್ಮನೆ ಬೆಳಕಿಂಡಿ ಒಳಗೆ ಸೋನು ಹನಿಗೆ ಹಾಕತ್ತಾಳೆ. ಆದ್ರೆ ಏನು ಮಾಡ್ತೀವಿ, ಸೋನು ಮಗ ಕಾಣುತ್ತೆ. ತಮ್ಮನ್ನ ಅದೇ ಇದೇ ಮಾತು ನಾಳೆ ಕೇಳಾಕತ್ತೀನಿ. ನೀವೇನು ಮಾಡಾಕತ್ತೀರಿ? ಯಾವಾಗ ತಬ್ಬ ನಾಳೆ? ಈಗ ಮಿಕ್ಸಿ ಮಾಡೋದು ಸ್ವಲ್ಪ ಬಿಸಿತ್ತದ. ಆಮ್ಯಾಗ ಈ ಮನೆಗಂತೂ ಒಂದು ಕಿಟಕಿ ಇಲ್ಲ, ಫುಲ್ಲ ಜಳ ಅಂದ್ರೆ ಜಳ. ಹೌದು. ಈಗೇನು ಹುಣಗ ಅಂತೂ ಹಾಕೋದು ಮುಗಿತೆ. ನೆಕ್ಸ್ಟ್ ಏನಿದೆ? ಕಟ್ಟಿನ ಸಾರಿ ಇದೆಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನ ಈಗ ಮಿಕ್ಸಿಗೆ ಹಾಕಿ ಕಟ್ ಐತಲ್ರಿ ಬಸ್ಕೊಂಡಿದ್ದೆ. ಆ ಕಟ್ಟೊಳಗೆ ಹಾಕಿಬಿಡೋಣ. ಕೊಟ್ಟನ ಕಟ್ಟಲ್ಲ. ಅಂದ್ರೆ ಕಟ್ಟಿನ ಸಾರು ಮಾಡಕ್ಕೆ ಹೊಳಗಿದ ನೀರು ಬೇಕಲ್ಲ ಅದಕ್ಕೆ? ಹೌದಾ? ಹಾಂ, ಅದ್ರ ಕಟ್ಟಿಂದ ಕಟ್ ನಂಬರ್ ಆಗೋದಲ್ರಿ ಅದು. ಹೌದಾ? ಆಲ್ ರೈಟ್. ನೋಡ್ರಿ ಈಗ ಫೈನಲಿ ಮಿಕ್ಸಿ ಹಾಕೊಳ್ಳೋದಂತೂ ಕಂಪ್ಲೀಟ್ ಆತೆ. ಈಗ ಫಸ್ಟ್ ಏನು ಮಾಡ್ತೀನಿ ನೀನು? ಇದಕ್ಕೆ ಅರ್ಶಿನ ಪುಡಿ ಹಾಕೊಂತೇನ್ರಿ ಸಾರಿಗೆ. ಅರ್ಶಿನ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು. ಅಂದ್ರೆ ನೀ ಫಸ್ಟ್ ಮಾಡಾಕತ್ತಿದ್ದೀಗ ಕಟ್ಟ ನಂಬರ ಏನ? ಕಟ್ಟ ನಂಬರ ಮಾಡಿದ್ಮ್ಯಾಗ
ಹೋಳಿಗೆ ಮಾಡ್ತೇನೆ ಬಿಸಿ ಬಿಸಿ ಆದಂದ್ರೆ ಮಾಮೂಗ್ ಬರ್ತಾರಲ್ಲಿ ಮಟ ಬಿಸಿ ಬಿಸಿ ಹೋಳಿಗೆ ತುಪ್ಪ ಹಾಕ್ಯಂಡ್ ಹೊಡ್ಯಾಕತ್ತೀವಿ ಅಂದ್ರೆ ಚಕ್ಕಡಿ. ಆಮ್ಯಾಗ ನೋಡ್ರಿ ಹೋಳಿಗೆ ತಿನ್ಬೇಕು 2 ಐಟಮ್ ಒಳಗೆ, ಒಂದು ಶಿಕರ್ನಿ ಒಳಗೆ ಬಿಟ್ರೆ ಕಟ್ಟಿನ ನಂಬರ ಒಳಗೆ ತುಪ್ಪದೊಳಗೆ. ಮತ್ತೆ ಇದಾಗ ಮಾಡತ್ತಿ ಕಟ್ಟಿನ ನಂಬರ ಎದ್ಕೊಂಡ್ ತಿಂತೀರ ನೀವು ಹೋಳಿಗೆ? ಅಲ್ಲ ಬಿಡ ಮತ್ತೆ ಅನ್ನೋದು ಹಾಕೊಂಡು ತಿನ್ಬೇಕು. ಆದ್ರೆ ಟೇಸ್ಟ್ ಹೆಂಗೆ ಆಕೈತಿ ಹೇಳ್ತಾನೆ. ಹೌದ್ರಿ ಇವತ್ತು ನೀವು ಟೇಸ್ಟ್ ಮಾಡೋಂತಾರೆ ಕಟ್ ನಂಬರ್. ನಾ ಯಾಕೆ ಮಾಡಿ ನೀ ಮಾಡಿ, ಯಾಕಂದ್ರೆ ಮಾಡಿದ್ದು ನೀನು ಟೇಸ್ಟ್ ಮಾಡಿ ಹೇಳ ಚಲೋ ಆತಪ್ಪ ಅಂತೇಳಿ ಎಲ್ಲರೂ ಕೊಡೋದಂತೆ. ಹಂಗೆ ನೀ ಏನು ಮಾಡಿದ್ರೆ ಮಸ್ತ್ ಇರ್ತೈತಿ. ಆದ್ರೆ ಕಟ್ಟಿನ ನಂಬರ್ ಒಳಗೆ ಎತ್ಕೊಂಡು ತಿನ್ನೋದೇ ಸರಿ ಇರಂಗಿಲ್ಲ ಅದು. ಈಗ ಹುಂಚಿ ಹುಳಿರಿ. ಇದಕ್ಕೆ ಟಮಾಟೆ ಹಣ್ಣು ಅದೇನು ಹಾಕ್ಬಾರ್ದ್ರಿ. ಇದಕ್ಕೆ ಮೇನ್ ಏನು ಟೇಸ್ಟ್ ಕೊಡ್ತೈತೆ ಅಂದ್ರೆ ಹುಂಚಿ ಹುಳಿನೇ ರೀ. ಹುಂಚಿ ಹುಳಿ ನೆನೆ ಇಟ್ಟಿದ್ದೆ. ಹುಂಚಿ ಹುಳಿ ಅದಕ್ಕೆ ಟೇಸ್ಟ್ ಕೊಡಂಗಿಲ್ಲ ಅಂತ ಕೇಳ್ರಿ ನೀವು. ಚಿಕನಿಗೆ ಹುಂಚಿ ಹುಳಿ ಬೇಕು, ಮಟನಿಗೆ ಹುಂಚಿ ಹುಳಿ ಬೇಕು. ಹುಂಚಿ ಹುಳಿ ಟೇಸ್ಟ್ ಕೊಡಂಗಿಲ್ಲ ಅಲ್ಲ, ಅಂದ್ರೆ ಎದಕ್ಕೆ ಕೊಡಂಗಿಲ್ಲ ಅಂತೇಳಿ. ಅಂದ್ರೆ ಎಲ್ಲಕ್ಕೂ ಬೇಕು, ಚಿಕನಿಗೂ ಬೇಕು, ಮಟನಿಗೂ ಬೇಕು, ಸಾರಿಗೂ ಬೇಕು. ಈಗೇನು ನೀವು ಮಾಡಾಕತ್ತಲ್ಲ ಕಟ್ ನಂಬರ ಅದಕ್ಕೂ ಬೇಕು. ನೀವು ನೋಡ್ರಿ ಎಲ್ಲ ಹಾಕಿದೆ ನಾನು. ಈಗ ಇದು ಇರಬಾರ್ದು, ಗಟ್ಟಿ ಇರಬಾರ್ದು ಸಾರ. ಇಷ್ಟು ಸಾಕ್ರಿ. ಇಷ್ಟಿಗೆ ಇದನ್ನ ಅಷ್ಟು ಕುದಿಯ ಕಡನ್ರಿ. ಇದು ಕುದ್ದ ಮೇಲೆ ಅದಕ್ಕೆ ಮತ್ತೆ ಉಪ್ಪು ಹುಳಿ ಖಾರ ಅದೆಲ್ಲ ನೋಡಿ ಮತ್ತೆ ಕಡಿಮೆ ಬಿದ್ದದ್ದು ಹಾಕಿ ಒಗ್ಗರಣೆ ಕೊಟ್ಬಿಡೋಣಂತೆ. ಹಂಗಂದ್ರೆ ಫಟ ಫಟ ಅಂಥೇಳಿ ಗ್ಯಾಸ್ ಮೇಗಿದೆ, ಗ್ಯಾಸ್ ಚಾಲು ಮಾಡಿ ಮಸ್ತ್ ಕುದಿದ. ಇದು ಕುದಿ ಮಟ್ಟ ನಾವು ತೊಗೊಳೋಣ. ಟೇಕ್ ಅ ಬ್ರೇಕ್. 5 minutes later. ಈಗಿನ ಕಟ್ಟಿನ ನಂಬರ ಪೂರ ಕುದೀತೆ. ಎಲ್ಲ ಕುದೀತ್ರಿ. ಈಗ ಒಗ್ಗರಣೆ ಕೊಡೋಣ. ಒಗ್ಗರಣೆ ಒಂದು ಕೊಟ್ಕೊಂಡ್ರೆ ಮುಗಿದು ನೋಡ್ರಿ ಸಾರಿ. ಇದನ್ನ ಒಗ್ಗರಣೆ ಈಗ ಸಾಸಿವೆ ಜೀರಿಗೆ ಜಗ್ಗದ್ಲಿತ್ತ ಶಾಂತಿ ನಿನ್ನೆ. ಇಷ್ಟು ಮಾಡಿಬಿಟ್ರಿ ಏನು ಕಟ್ಟಿನ ನಂಬರ ರೆಡಿ. ಖಾರ ಉಪ್ಪು ಹುಳಿ ಎಲ್ಲ ಮಸ್ತ್ ಆಗೈತ್ರಿ. ಇದಕ್ಕೆ ಏನು ಹಾಕೋದು ಬೇಡ, ಇಷ್ಟ ಸಾಕ್ರಿ. ಯಾ ಎಣ್ಣೆ ಇದೆ? ಸನ್ಫ್ಲವರ್ ಏನೋ ಇದೆ, ಸನ್ಫ್ಲವರ್ ಆಯಿಲ್. ನೀ ಏನೋ ಅನ್ಸಮನೆ ಶಾಂಡಿಗೆ ಏನು ಬೇಕಲ್ಲ ನಮ್ಮೋ ಬೇಡ. ಮಸ್ತ್ ಆಗ್ಯಾವ. ಇಲ್ಲಿ ಚಲೋ ಆಗ್ಯಾವ. ಆದ್ರೆ ಇವ್ರೆ ಅವು ದೀಪ ಆಗ್ಯಾವ. ಅಂದ್ರೆ ದೀಪ ಅದ್ರ ಏನು ಗೊತ್ತೇನೆ, ಅವು ಖಟಕ್ ಖಟಕ್ ಅಂತಾವು. ಆ ಬಾಯಾಗ ಕರಗದಾಗ ಹಂಗಿಲ್ಲ ಅವು. ಪಳ್ಳ ಮಸ್ತ್ ಆಗ್ಯಾವ. ಏನು ಸುಮ್ಮನೆ ಇದೆ ಶಾಂಡಿಗೆ ಪ್ಯಾಕೆಟೆ. ನಾವು ಬಾಕ್ಸ್ನಾಗ ಆಮ್ಯಾಗ ನೀರಿನ ಕ್ಯಾನಾಗ ಹಾಕಿ ಬಿಟ್ಟಿವಿ. ಬಕೆಟ್ ಹಾಕಿಟ್ಟು ತೊಗೊಂದೇವಲ್ಲ. ಈಗ ನೀನು ಏನು ಬಕೆಟ್ನಾಗ ಹಿಡಿತೀನಿ ನಂಗಂದ್ರೆ ತಡಿ. ಈಗ ಹಾಕ್ಬಿಡಿದ್ರಾಗ ಎಣ್ಣೆ ಈಗ ಕೊತ ಕುದಿಬೇಕದ. ಕುದಿಬೇಕಂದ್ರೆ ಬಿಸಿ ಆಗ್ಬೇಕು. ಇದಕ್ಕೆ ಇದು ಆವಾಗ ಚಮಚೆ ತೆಗಾಕಂದ್ರೆ ಕರೆಕ್ಟ್ ಆಕತ್ತದ. ಮೊಸರು ಗುಟ್ಟಾಗೈತ್ರಿಪ್ಪ ಅದು. ಈಗ ಮತ್ತೆ ಅದನ್ನು ತಗೊಂಡು ಎಣ್ಣೆಲ್ಲ ಸಿಡಿತದ. ಒಂದು ಹನಿ ನೀಡಿದ್ವು ಒಂದು. ಈಗ ನೋಡ್ರಿ ಹುಣ್ಗಾರ ರೆಡಿ ಆಗೈತೆ, ಕಟ್ಟಿನ ರೆಡಿ ಆಗೈತೆ, ಆಮೇಲೆ ಶಾಂಡಿಗಿನ ಕರೆದು ಮುಗೈತೆ. ಒಂದು ಸಣ್ಣ ಕಿರಿಕ್ ಆತ್ರಿಪ್ಪ. ಕಿರಿಕ್ ಏನಂತ ಹೇಳಿದ್ರೆ ಇಲ್ಲೇನೈತಲ್ರಿ ನಿಂತಿಲ್ಲಿ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಸುಮ್ಮನೆಗೆ. ಅಂದ್ರೆ ಹೋಳಿಗೆನೂ ಭಾಳ ಅದಾವ ರೀ ಮಾಡೋದವು. ಹೀಗಾಗಿ ಇಲ್ಲಿ ಸ್ವಲ್ಪ ಸರಿ ಆಗಂಗಿಲ್ಲ ಅಂಥೇಳಿ ಈಗ ಏನು ಮಾಡತ್ತೆ ಸುಮ್ಮನೆ ನಾವು ಹೆಂಗೆ ಮಾಡೋಣ. ಇನ್ನೊಂದು ಏನು ಲಾಜಿಕ್ ರೀಪ್ಪ ಹೋಳಿಗೆ ಮಾಡೋದು ಅಂತ ಹೇಳಿದರೆ ಇದಕ್ಕೆ ಪ್ಲಾಸ್ಟಿಕ್ ಬೇಕಲ್ಲ. ಅಂದ್ರೆ ಸಿಗ್ತಾವ್ರಿ ಅವು. ಈಗ ನಮ್ಮ ಮನೆಗಿಲ್ಲಂತ್ರಿ. ಇಲ್ಲಂದ್ರೆ ಏನ್ ಮಾಡಪ್ಪ ಅಂದ್ರೆ ದಪ್ಪನ ಪ್ಲಾಸ್ಟಿಕ್ ಇರ್ತಾವಲ್ರಿ. ಈ ಸೀರೆಗಿರ ಹೊಸ ಏನ ತಗೊಂಬಂದಾಗ ಅದ್ರಾಗ ಬಂದಿರ್ತಾವ್ರಿ. ಆ ಪ್ಲಾಸ್ಟಿಕ್ನಾಗ ಬರ್ತಾವ.
ಅವು ಏನಿರ್ಲಿಪ್ಪ ಅಂದ್ರೆ ಎಣ್ಣೆ ಪ್ಯಾಕೆಟ್. ಎಣ್ಣೆ ಪ್ಯಾಕೆಟ್ ಅಂತೂ ಮನ್ಯಾಗ ಇದ್ದೇ ಇರ್ತಾವೆ. ಎಲ್ಪ ಅಂತ ಹೇಳಿದ್ರೆ ಸುಲಭವಾಗಿ ಸಿಗುವಂಥದ್ದು ವಸ್ತು ಏನೋ ಇದೆ, ಯಾರ ಮನೆಯಾಗ ಕೇಳಿದ್ರೆ ಕೊಡ್ತಾರೆ. ಈ ಪ್ಯಾಕೆಟನ್ನು ಮಾಡ್ಬೋದು. ಅಂದ್ರೆ ಹಿಟ್ಟು ಅಂಟ್ಕೊಳಂಗಲ್ಲ ಅದಕ್ಕೆ. ಹಾಂ, ಕೈ ಹುಷಾರ. ಈಗ ನೋಡ್ರಿ ಸಿಲಿಂಡರ್ ತೊಗೊಂಡ್ವಿ ಹೊರಗೆ, ಆಮ್ಯಾಗ ಹುನಗಾನು ತೊಗೊಂಡ್ವಿ. ಈಗ ನಾ ಸಿಕ್ತ ಲತ್ತಿಗುನಿ ಹುಡುಕಾಡಕತ್ತಿದ್ರಿ ನೀವು. ಹೌದಾ? ಅಂದ್ರೆ ಮನ್ಯಾಗಿಂದ ಕಡಿಗೂ ಸಿಗಲಿಲ್ಲ. ಹುಡುಕ್ಯಾಡಿ ಟೈಮ್ ವ್ಯರ್ಥ ಮಾಡಿದ್ರಿ. ಅಷ್ಟೊಳಗೆ ಒಂದು 20 ಹೋಳಿಗೆ ಹಾಕಿದ್ವಿ ನಾ. ಈಗೇನು ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಏನ? ಶುರು ಕರಿಂಗಿ ಹಿಟ್ಟದಕ್ಕೆ ತೆಳ್ಳಗಾಗಬೇಕಲ್ಲ ಹಿಂಗೆ. ಈಗೇನು ಫಸ್ಟ್ ಗ್ಯಾಸ್ ಹಚ್ಚಿ ಬಿಡ್ತೀಯ? ತವಿ ಕಾಯ್ಬೇಕಲ್ಲ ಅದು. ತವಿ ಬಿಸಿ ಆಗೈತಿ ಸುಮ್ಮನೆ. ನೀನು ಸ್ಟಾರ್ಟ್ ಮಾಡ್ಬಂತ ಈಗ. ಈಗೇನು ಇದಕ್ಕೆ ಹಿಟ್ಟು ಹಿಂಗೆ ಇರ್ಬೇಕಲ್ಲ ತೆಳ್ಳಗೆ. ನೋಡ್ರಿ ಹೋಳಿಗೆ ಮಾಡ್ಬೇಕಂದ್ರೆ ಹಿಟ್ಟು ಹಿಂಗೆ ತೆಳ್ಳಗಿರ್ಬೇಕು. ಇದನ್ನು ಹುನಗ ಎಷ್ಟು ಹಾಕ್ಬೇಕು ಹುನಗ? ನಿಂಬೆಹಣ್ಣು ಮೋಸಂಬಿ ಹಣ್ಣಿನಷ್ಟು ಹಾಕಿದ್ರೆ ಭಾಳ ದೊಡ್ಡಾಗತ್ತಲ್ಲ ಅದು ಹೋಳಿಗೆ. ಹೋಳಿಗೆ ಮಾತ್ರ ಮಸ್ತ್ ಮಾಡ್ತಾನೆ ನೀನು. ಹಂಗೆ ನೀವು ಮಾಡುವಂಥ ರೆಸಿಪಿ ಪ್ರತಿಯೊಂದು ಮಸ್ತ್ ಇರ್ತಾವೆ. ಹಂಗೆ ಬರ್ತಾನ ಸಾಧಕಿಗೆ ಕರಿಬೇಕಂತಾನವ. ಸಾಧಕಿಗೆ ಬಿಟ್ಟು ತಿನ್ಬೇಡ್ರಿ ಅಂತಾನವ. ಅದು ಸಾಧಕ್ಕೆ ಹಂಗಿಲ್ಲ ಸಾಧಕ್ಕೆ. ಈಗ ನೀವು ಹೋಳಿಗೆ ಮಾಡತ್ತೆ ಚೌಕ ದುಂಡಗು ಹೆಂಗೆ ಸಿಕ್ಸಕಂಗನ ಮತ್ತೆ ಸಿಕ್ಸಕಂಗೆ ಈ ಕಡೆ ದುಂಡಗೂ ಇಲ್ಲ, ಈ ಕಡೆ ಏನೂ ಇಲ್ಲ ಅನ್ನಂಗೆ ಎಲ್ಲ ದುಂಡಗ ಮಾಡ್ತೀನಿ ಅಲ್ಲ. ಅದ ಆತ ದುಂಡಗಾತ ಮಸ್ತ್. ವಾವ್, ನೋಡೋಕೆ ಸುಮ್ಮನೆ ಇದು ಈ ಪರಿ ಕಾಣ್ತೈತಿ. ಟೇಸ್ಟೂ ಅಷ್ಟು ಮಸ್ತ್ ಆಗಿರ್ತೈತಿ. ಯಾಕಂದ್ರೆ ಶಿಮಿ ಎಲ್ಲ ಇದೆ. ತಡಿ ಸಾನ್ಯಾ ಫಸ್ಟ್ ಆಗ್ಲದ, ಆಮ್ಯಾಗ ಟೇಸ್ಟ್ ಮಾಡ್ತೇನಂತೆ. ಹಂಗೆ ಉಬ್ಬೇಕನ ಅದಕ್ಕೆ? ಅಂದ್ರೆ ಮಂತ್ರ ಹಾಕಬೇಕ. ಕೈ ಹುಷಾರ. ವಾವ್, ಸ್ವಲ್ಪ ಹರಿತಾನ ಅಲ್ಲಿ ಅದ್ರೆ ಇಲ್ಲಲ್ಲ? ಅದಾಗೋ ಮಟ್ಟ ಮತ್ತೊಂದು ರೆಡಿನ ಈಗ. ಸಾಧಕಿಗೆ ಸಮಾನ ಏನು ಗೊತ್ತಾನೆ? ಅದೇ ಅದು ನಾನು ಅದನ್ನ ಹಾಕ್ತಿದ್ದೆ. ಈಗ ಸಾಧಿಕ್ ಗನಿಗೆ ಹೆಂಗಪ್ಪ ಅಂತ ಹೇಳಿದ್ರೆ ನೀವು ಬೇಕಾದ್ ಮಾಡ್ರಿ, ವಿಡಿಯೋಗ ಮಾತ್ರ ತೋರಿಸಿ ತಿನ್ಬೇಡ್ರಿ, ನಮಗೂ ಕರೀರಿ ಅಂತಾರ ಇವ್ರೆ. ಹಂಗೇನು ಆಗಂಗಿಲ್ಲ. ಅದಕ್ಕೆ ಸುಮಾರು ಕುಂತ ಬಿಟ್ರೆ ಇಬ್ರು ಪಳಂಕರೆ. ಒಂದು ಕೆಲಸ ಮಾಡ್ರಿ, ಒಂದು ಟೇಸ್ಟ್ ನೀ ಮಾಡಿ, ಒಂದು ಟೇಸ್ಟ್ ಸಾಧಿಕ್ ಹಸ್ಮುಖ್ ಮಾಡ್ಲಿ. ಏ ಸುಮ್ಮನೆ ಹೊಸಿ ಬಿಟ್ಟೆ ಅದನ್ನೇ ಒಂದು ಕಂಪ್ಲೀಟ್ ಮಾಡ್ಬೇಕಂತ ನಾ ವಿಚಾರ ಮಾಡಿರ್ತೀನಿ. ಆಮ್ಯಾಗ ನೋಡ್ರಿ ಇದು ಎಷ್ಟು ಬೇಯಿಸ್ಬೇಕಂತ ಹೇಳಿದ್ರೆ ಕರಗ ಆಗ್ಬಾರ್ದು, ಹಿಂಗೆ ಬ್ರೌನ್ ಆಗ್ಬೇಕು. ಹೊತ್ತೆ ಬಾರ್ದದ ಅದಕ್ಕೆ ಹಾಕ್ತೀನಿ. ಹೊತ್ತ ಬಾರ್ದದ, ಹೊತ್ತಿದ್ರೆ ಟೇಸ್ಟ್ ಇರಂಗಿಲ್ಲ. ಆಮ್ಯಾಗ ಹೊತ್ತಿದ್ದ ತಿನ್ನಾಕೊಂಡು ಹೋಗ್ಬಾರ್ದು. ತೆಳ್ಳಗ ಭರಿ ಅಕ್ಕವ ಇವು. ಆದ್ರೆ ಪೇಪರ್ ಮಾತ್ರ ಸ್ವಂದ ಐತಲ್ಲ ಇದು. ನೋಡ್ರಿ, ನಾಳೆ ಬೆಳಿಗ್ಗೆ ಹಬ್ಬ ಐತಿ, ರಂಜಾನ್ ಹಬ್ಬ. ಎಲ್ಲರಿಗೂ ನೀರಿನ ಅವಶ್ಯಕತೆ ಇದ್ದೇ ಇರ್ತೈತಿ.
ಈಗ ಇಲ್ಲಿ ಹೆಂಗ್ರಿಪ್ಪ ಅಂದ್ರೆ ನೀರು ಬಿಟ್ಟಾರ ಸುಮ್ಮನಿಗೆ ಹೌದ್ರಿ ಇಲ್ಲಿ ನೀನು ಬಿಸಿ ಬಿಸಿ ಹುಳುಗಾಗತ್ತವು ಇಲ್ಲಿ ನೋಡಿ ಹೊರಗೆ ಇಲ್ಲಿ ಫುಲ್ ನೀರಿನ ಹಬ್ಬ ಆಗತೈತಿ ನೀರಿನ ಹಬ್ಬ ಅಂತಾರೆ ಹಾಂ ನೀರು ಬಿಟ್ರಂದ್ರೆ ಆಮ್ಯಾಗ ಅದ್ರಾಗ ನಾಳೆ ರಂಜಾನೆ ನೀರು ತುಂಬೇಕ್ರಿ ನೀರು ತುಂಬಬೇಕಾ ಈಗ ಸ್ನಾನ ಮಾಡತ್ತಾಳೆ ನೀರು ತುಂಬ ಆತಾಡ್ರಿ ಸ್ನಾನ ನೀರು ತುಂಬಾಕತ್ತಾಳ ಇಲ್ಲಿ ನೋಡಿಲ್ಲ ನೀರಾಗ್ಬಿಟ್ಟೈತಿ ಇಲ್ಲಿ ನೀರು ಬಿದ್ದಾವು ಓ ಅಲ್ಲಿ ನೋಡಲ್ಲ ನೀರಿನ ಹಬ್ಬ ಏನಾಯ್ತು ಓ ಗನಿ ತಗೋಪ್ಪ ಕಿತ್ಲಿ ನಡಿ ಚಾಯ್ ಗರಂ ಅನ್ಕೋತ ನಡಿ ಇನ್ನೇನು ಕೊಟ್ಟು ಅವ್ರಿಬ್ರಿಗೆ ಯಾರಿಬ್ಬರಿಗೆ ಮಮ್ಮಿ ರೆಡಿ ಆಯ್ತು ಹೋಳಿಗೆ ಎಲ್ಲ ರೆಡಿ ಅದು ಚಾಚಾನ ಬಂದ್ರೆ ಈಗೆಲ್ಲ ಕೂಡ ಊಟ ಮಾಡೋಣ ಹಾಂ ತುಪ್ಪ ಇವಾಗ ಹೋಳಿಗೆ ಇಲ್ಲೇ ತುಪ್ಪ ಚಾಚಾ ಹಾಕಕ್ಕ ಅಂಗಡಿಯಾಗಿನ ತಂದಿದ್ದಲ್ಲ ಏನದ ಹಾಂ ಅಂಗಡಿಯಾಗಿಂದ ನಾವು ಚಾಚಾ ಅಲ್ಲಿ ಪ್ಯೂರ್ ತೊಗೊಂಡ್ಬರ್ತಾರೆ ಹಳ್ಳಿಯಾಗ ಸಂಕ್ರಾಂತಿ ಹೌದೇನಾ ಇವಾಗ ನಿನ್ನ ರಾತ್ರಿ ನಾವು ಮಕ್ಕಳದ ಸ್ವಲ್ಪ ಲೇಟ್ ಆತ್ರಿ ಯಾಕಂದ್ರೆ ಅಂದ್ರೆ ನಿನ್ನೆ ಇಲ್ಲಿ ಎಲ್ಲ ಕಡೆನ ಹಬ್ಬ ಇವತ್ತ ಅಂತ್ರಿ ಇಲ್ಲಿ ನಿನ್ನೆ ಹೆಂಗಪ್ಪ ಅಂತಂದು ಹೇಳಿದ್ರೆ ಇಲ್ಲ ಮಂಗಳವಾರ ಆಕತಿಲ್ಲ ಹಬ್ಬ ಅಂತಂದೇಳಿ ಯಪ್ಪ ಎಲ್ಲರೂ ಹೇಳ್ದಾರೆ ನಾಳೆ ಆಗೋದಿಲ್ಲ ಇಲ್ಲ ಹಬ್ಬ ನಾಳೆ ಆಗೋದಿಲ್ಲ ಅಂತಂದೇಳಿ ಮತ್ತು ನಾವು ನಮ್ಮ ಬಾಬಾಗ ಅದೆಲ್ಲ ಫೋನ್ ಹಚ್ಚಿ ಕೇಳಿದ್ವಿ ಬಾಬಾ ಅಲ್ಲಿ ಯಾವಾಗ್ರಿಪ್ಪ ಹಬ್ಬ ಅಂತೇಳಿ ನಾಳೆ ಹಬ್ಬ ಅಂತಂದು ಹೇಳಿದ್ರು ಅಲ್ಲಿ ಆಮೇಲೆ ಎಲ್ಲ ಗೊತ್ತಿದ್ದವ್ರಿಗೆ ಎಲ್ಲರೂ ಫೋನ್ ಹಚ್ಚಿ ಕೇಳಿದ್ರು ಎಲ್ಲ ಕಡೆನೂ ಇಲ್ಲೇ ಸುತ್ತಮುತ್ತ ಹಳ್ಯಾಗನ ಇವತ್ತು ಆಗಾಕತ್ತೈತ್ರಿ ಇಲ್ಲಿ ನೋಡಿದ್ರೆ ಮಂಗಳವಾರ ಆಕತ್ತೆ ಅಂಥೇಳಿ ನಿನ್ನೆ ಬ್ಯಾಡ ಹೋಗ್ರ ನಮ್ಮನೆ ಹುಲಿ ಎಬ್ಬಿಸ್ಬಿಟ್ಟಿದ್ದಾರೆ ರಾತ್ರಿ ಎಲ್ಲ ನಾವು ಮತ್ತು ಏನು ಎಲ್ಲ ಕೂಡಿ ಏನು ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ರೀ ಮತ್ತು 12 ಗಂಟೆ ಮೇಲೆ ಹೇಳ್ತಾರೆ ಎಲ್ಲ ಕೇಳ್ಕೊಂಡು ಅಂತ ಹೇಳಿದ್ರೆ 12 ಗಂಟೆ ಮಟನು ನಿನ್ನೆ ಕುತ್ಕೊಂಡು ಆಮೇಲೆ ಮುಸುತಿ ಒಳಗೆ ಅಲನ್ ಮಾಡಿದ್ದಾರೆ ಇಲ್ಲ ನಾಳೆ ಹಾಕತ್ತೆ ಹಬ್ಬ ಅಂತಂದು ಹೇಳಿ ಅವಾಗ ಎಲ್ಲಿ ಮೆಹಂದಿ ಅದು ತಗೋಬೇಕಂತ ನಾವೇನು ಮೆಹಂದಿನ ತಗೊರ್ಲಿಲ್ಲ ರೀ ಹೋಗ್ಬಿಡು ಇನ್ನು ಮಂಗಳವಾರನಾಗತ್ತಾರೆ ಹಬ್ಬ ಏನೇನೈತೆ ಅಂತಂದು ಹೇಳಿ ಹುಡುಗರು ಅಂತ ನಿನ್ನೆ ತಗೊಂಡ್ಬಿಟ್ಟಿದ್ದಾರೆ ಅವರು ನಮ್ಮ ನೋಡ್ರಿ ಮೆಹಂದಿ ಇಲ್ಲ ಏನಿಲ್ಲ ಇವಾಗ ಎದ್ದು ಬೆಳಿಗ್ಗೆ ಎಲ್ಲ ಈಗ ಲಗು ಶುರ್ಕುಂಬದ ಮಾಡೋಕೆ ಲಗು ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ